ಯತ್ನಾಳ್ ಮಾಡಿದ 8 ಘನಘೋರ ತಪ್ಪುಗಳು ಬಿಜೆಪಿಯಿಂದ ಉಚ್ಚಾಟನೆಯಾಗೋದಕ್ಕೆ ಇದೇ ಪ್ರಮುಖ ಕಾರಣ ಆಗಿರಬಹುದಾ? ಮೊದಲನೇದಾಗಿ ಬಣ ರಾಜಕಾರಣ. 2023ರಲ್ಲಿ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ನೇಮಕ ಆದಾಗಿನಿಂದಲೂ ಕೂಡ ವಿಜಯೇಂದ್ರ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿಯುತ್ತಾ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಸಿಪಿ ಹರೀಶ್ರಂಥ ಕೆಲವು ನಾಯಕರನ್ನ ಸೇರಿಸಿ ಪಕ್ಷದ ರಾಜ್ಯ ನಾಯಕತ್ವದ ವಿರುದ್ಧವೇ ರಾಜಕೀಯ ಚಟುವಟಿಕೆ ನಡೆಸಿ ಬಿಜೆಪಿಯೊಳಗೆ ಒಡಕು ಸೃಷ್ಟಿಸುವಂತೆ ವರ್ತಿಸಿದ್ದು. ಎರಡನೇದಾಗಿ ಮುಖ್ಯಮಂತ್ರಿ ಹುದ್ದೆಗಾಗಿ ಸಾವಿರಾರು ಕೋಟಿ ಲಂಚ. ಮುಖ್ಯಮಂತ್ರಿ ಹುದ್ದೆಗಾಗಿ ಬಿಜೆಪಿ ಹೈಕಮಾಂಡ್ಗೆ ಯಾರು 2,500 ಕೋಟಿ ಕೊಡ್ತಾರೋ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತೆ ಅನ್ನುವಂಥ ಹೇಳಿಕೆಯ ಮೂಲಕ ಭಾರಿ ಸಂಚಲನಕ್ಕೆ ಕಾರಣ ಆಗಿದ್ರು. ಇನ್ನು ಮೂರನೇದಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಯ ಪಟ್ಟು. ವಿಜಯೇಂದ್ರ ಕಡು ವಿರೋಧಿಯಾಗಿ ಬದಲಾಗಿದ್ದ ಯತ್ನಾಳ್ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆಯ ಮೂಲಕ ಆಯ್ಕೆ ಮಾಡಬೇಕು. ಕೇಂದ್ರ ವರಿಷ್ಠರ ಮುಂದೆ ಈ ಬಗ್ಗೆ ದಂಗಾಲು ಬಿದ್ದಿದ್ರು. ಇದರೊಂದಿಗೆ ಸಂಧಾನ ನಡೆಸೋದಕ್ಕೆ RSS ನಾಯಕರು ಕೂಡ ಇತ್ತೀಚೆಗೆ ಸಭೆಯನ್ನ ಕರೆದಿದ್ರು. ಯತ್ನಾಳ್ ಇದಕ್ಕೂ ಕೂಡ ಸರಿಯಾಗಿ ಸ್ಪಂದಿಸಿರಲಿಲ್ಲ. ಇನ್ನು ಮೂರನೇದಾಗಿ ಜಿಲ್ಲಾಧ್ಯಕ್ಷರ ನೇಮಕಾತಿ ಸರಿ ಇಲ್ಲ ಅನ್ನುವಂಥದ್ದು. ಪ್ರತಿ ಜಿಲ್ಲಾ ಘಟಕಕ್ಕೂ ಕೂಡ ಅಧ್ಯಕ್ಷರ ನೇಮಕಾತಿ ಕುರಿತು ಚುನಾವಣೆಗಳು ನಡೀತಿದೆ. ಆದರೆ ಈ ಕುರಿತು ಹರಿಹಾಯ್ದಂಥ ಯತ್ನಾಳ್ ಅವರು ಪಕ್ಷದೊಳಗಿನ ಆಂತರಿಕ ಚುನಾವಣೆಗಳು ಸಂಘಟಿತ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನುವಂಥ ಆರೋಪ ಮಾಡಿದ್ದು. ಮುಂದಿನದು ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧ ಕೆಂಡಾಮಂಡಲ. 2019ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಕೆಲ ಕಾರಣಗಳಿಂದ ಯತ್ನಾಳ್ ಅವರನ್ನ ಸಚಿವರನ್ನಾಗಿ ಮಾಡಲಿಲ್ಲ. ಇದರಿಂದ ಕುಪಿತಗೊಂಡ ಯತ್ನಾಳ್ ಅಂದಿನಿಂದಲೂ ಕೂಡ ಯಡಿಯೂರಪ್ಪ ಹಾಗೂ ಅವರ ಮಗ ವಿಜಯೇಂದ್ರ ವಿರುದ್ಧ ಕೆಂಡ ಕಾರ್ತಾನೆ ಬಂದ್ರು. ಯಡಿಯೂರಪ್ಪ ಅವರ ಅಧಿಕಾರದಲ್ಲಿ ಅವ್ರ ಮಗ ವಿನಾಕಾರಣ ಮೂಗು ತೂರಿಸ್ತಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಇದು ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಗೆ ಬಹಳ ಮುಜುಗರವನ್ನ ಕೂಡ ತಂತು. ಹೀಗೆ ಮುಂದುವರೆದು ಬಿಜೆಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 66 ಸ್ಥಾನಗಳಿಗೆ ಕುಸಿಯೋದಕ್ಕೆ ಯತ್ನಾಳ್ ಅವರ ಹೇಳಿಕೆಗಳೇ ಕಾರಣ ಅಂತಲೂ ಕೂಡ ಹೇಳಲಾಯಿತು. ಮುಂದಿನದು ಸರ್ಕಾರದ ವಿರುದ್ಧ ರೆಬಲ್ಸ್ ಹೋರಾಟ. ಸರ್ಕಾರದ ವಿರುದ್ಧ ಬಿಜೆಪಿ ಒಗ್ಗಟ್ಟಾಗಿ ಹೋರಾಟವನ್ನ ನಡೆಸಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯಂತೆ ಒಡುಕನ್ನ ಉಂಟು ಮಾಡಿತು. ಈ ಪಾದಯಾತ್ರೆಯಲ್ಲಿ ಬಿಜೆಪಿಯ ರೆಬಲ್ಸ್ ನಾಯಕರು ಭಾಗವಹಿಸಲೇ ಇಲ್ಲ. ಆದರೆ ಅವರೇ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಪ್ರತ್ಯೇಕ ಪಾದಯಾತ್ರೆಯನ್ನ ಘೋಷಣೆ ಮಾಡಿಕೊಳ್ತಾರೆ. ಆದರೆ ಅದನ್ನು ಕೂಡ ನಡೆಸಲಿಲ್ಲ. ಇನ್ನು ಮುಂದಿನದು ಲಿಂಗಾಯತ ವೋಟ್ ಬ್ಯಾಂಕ್ ಇಬ್ಬಾಗ ಮಾಡುವಂತಹ ಪ್ರಯತ್ನ ಆಯಿತು. ಕರ್ನಾಟಕ ಬಿಜೆಪಿಗೆ ಲಿಂಗಾಯತ ಸಮುದಾಯವೇ ಪ್ರಮುಖ ವೋಟ್ ಬ್ಯಾಂಕ್ ಆಗಿತ್ತು. ಆದರೆ ಯಡಿಯೂರಪ್ಪ ಅವರು ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿದ ನಂತರ ಯತ್ನಾಳ್ ಅವರು ಇಡೀ ಲಿಂಗಾಯತ ಸಮುದಾಯ BY ವಿಜಯೇಂದ್ರ ಹಿಂದೆ ಇಲ್ಲ, BS ಯಡಿಯೂರಪ್ಪನವರ ವರ್ಚಸ್ಸು ವಿಜಯೇಂದ್ರಗೆ ಇಲ್ಲ, ವಿಜಯೇಂದ್ರ ಬದಲಿಸಿದರೆ ಯಾವುದೇ ಹಿನ್ನಡೆ ಆಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ರು. ಇನ್ನು ಮುಂದಿನದು ನೋಟಿಸ್ಗೂ ಕೂಡ ಡೋಂಟ್ ಕೇರ್. ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದ್ದ ಯತ್ನಾಳ್ ಅವರಿಗೆ ಕೇಂದ್ರ ಹೈಕಮಾಂಡ್ ನೋಟಿಸ್ ಅನ್ನ ನೀಡಿ 72 ಗಂಟೆಗಳ ಒಳಗಾಗಿ ವಿವರಣೆ ಕೇಳಿತ್ತು. ಆದರೆ ಅದಕ್ಕೂ ಮುನ್ನ ಕೆಲವು ವರ್ಷಗಳಲ್ಲಿ 2 ಬಾರಿ ನೋಟಿಸ್ ಅನ್ನ ಕೊಡಲಾಗಿತ್ತು. ಒಟ್ಟಾರೆಯಾಗಿ ಹೀಗೆ ಹಲವಾರು ತಪ್ಪುಗಳಿಂದಾಗಿ ಯತ್ನಾಳ್ ಅವರು ಇದೀಗ ಮತ್ತೊಮ್ಮೆ ಉಚ್ಚಾಟನೆಗೆ ಒಳಗಾಗಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.